ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಬಾಳೆಹೊನ್ನೂರಿನ ಕೊಳವೆ ಗ್ರಾಮಕ್ಕೆ ಬಂದಿದೆ. ಒಬ್ಬ ಯುವಕ ಇದೇ ಸ್ಥಳದಲ್ಲಿ ನೀರಿಗೆ ಬಿದ್ದು ಮುಳುಗಿರ್ತಾರೆ. ಲಾಸ್ಟ್ ಈಗ ಆ ಕಲ್ಲು ಸಸಿ ಬಂಡೆದೆಯಲ್ಲ ಅಲ್ಲಿ ಲಾಸ್ಟ್ ಕೈ ತೋರಿಸಿರೋದು 2 ದಿವಸದಿಂದ ಹುಡುಕ್ತಾ ಇದ್ದಾರೆ. ಅದರಿಂದ ನಾವೀಗ ನಮ್ಮ ಟೀಮ್ ಮಲ್ಪೆ ಈಶ್ವರ್ ಮಲ್ಪೆ ಟೀಮ್ಗೆ ಹೊರಡ್ತಾ ಇದ್ದೇವೆ. ಆಚೆಗೆ ಪಾಸ್ ಆಗಬೇಕು ಅನ್ನೋ ಫಸ್ಟ್ ಕಾಲ್ ಜಾರಿ ಇನ್ನೇನು ನಾನೇ ಸತ್ತೋದು ಅಂದ್ಕೊಂಡ್ಬಿಟ್ಟಿದ್ದೆ. ಇಷ್ಟಿಷ್ಟು ಕೈ ತೋರಿಸ್ತೀನಿ ನಮ್ಗೆ ಹಿಡಿಯೋಕ್ಕಾಗಿಲ್ಲ. ನಾವು ಆಟಾಡ್ತಾನೆ ನಗಾಡ್ತಾನೆ ಬಂದಿದ್ದೇನೆ ಅಲ್ಲಿಂದ ಬಂದು ಕೈ ತೋರಿಸಿ ಅದು ಬಿಟ್ಟು ತೋರಿಸಿಲ್ಲ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಬಾಳೆಹೊನ್ನೂರಿನ ಕೊಳವೆ ಗ್ರಾಮಕ್ಕೆ ಬಂದಿದೆ. ಇಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಘಟನೆ ನಡೆದಿತ್ತು. ಒಬ್ಬ ಯುವಕ ಇದೇ ಸ್ಥಳದಲ್ಲಿ ನೀರಿಗೆ ಬಿದ್ದು ಮುಳುಗಿರ್ತಾರೆ. ಅಂದರೆ ಆಟಾಡಲಿಕ್ಕೆ ಬಂದ ಯುವಕರು. ಅದರಲ್ಲಿ 3 ಪೈಕಿ ಒಬ್ಬರು ನೀರಲ್ಲಿ ಬಿದ್ದು ಮುಳುಗಿರ್ತಾರೆ. ಅವರ ಮೃತದೇಹ 2 ದಿವಸ ಆದರೂ ಮೇಲೆ ಬಂದಿರೋದನ್ನು ನೋಡಿ ಸ್ಥಳೀಯರು ಇಲ್ಲಿ ಈಶ್ವರ್ ಮಲ್ಪೆ ಅವರಿಗೆ ಕರೆ ಮಾಡಿ ತಿಳಿಸ್ತಾರೆ. ತಾರೀಕು 18/2/2025 ಬೆಳಗಿನ ಜಾವ 3 ಗಂಟೆಗೆ ನಾವು ಬಾಳೆಹೊನ್ನೂರಿನಲ್ಲಿ ಯಾರು ಅಚಾನಕ್ಕಾಗಿ ಕಾಲ್ಜಾರಿ ಬಿದ್ದಿದ್ದಾರೆ. ಅವರ ದೇಹ ಸಿಗದೆ 2 ದಿವಸದಿಂದ ಹುಡುಕ್ತಾ ಇದ್ದಾರೆ. ಅದರಿಂದ ನಾವೀಗ ನಮ್ಮ ಟೀಮ್ ಮಲ್ಪೆ ಈಶ್ವರ್ ಮಲ್ಪೆ ಟೀಮ್ಗೆ ಹೊರಡ್ತಾ ಇದ್ದೇವೆ. ಬೆಳಗಿನ ಜಾವ ಅಲ್ಲಿ ಹೋಗಿ ಆ ದೇಹ ಮೇಲ್ ಬರಲಿ, ಆದಷ್ಟು ಬೇಗ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ ಅಂತ ನಿಮ್ಮ ಪ್ರಾರ್ಥನೆಯೊಂದಿಗೆ ನಾವೀಗ ಹೊರಡ್ತಾ ಇದ್ದೇವೆ. ನೋಡಿ, ಇಲ್ಲೊಂದು ಹುಡುಗ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಮಕ್ಕಳೊಟ್ಟಿಗೆ ಹೋಗಿ ಇವತ್ತು ಕೊಳಲೆ ಬಾಳೆಹೊನ್ನೂರು ಸ್ವಲ್ಪ 10 ಕಿಲೋಮೀಟರ್ ಹಿಂದೆ ಒಂದು ಅಚಾನಕ್ಕಾಗಿ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾನೆ. ಅವನ ದೇಹ 2 ದಿನದಿಂದ ಸಿಕ್ಕಲಿಲ್ಲ. ಈಗ ನಾವು ಅದನ್ನು ಹುಡುಕಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆದಷ್ಟು ಬೇಗ ಸಿಗಲಿ, ಎಲ್ಲರ ಪ್ರಾರ್ಥನೆ ಇರಲಿ ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥಿಸ್ತೇನೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದು ನಾವು ಇಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೇವೆ. ನೋಡ್ಬೋದು ಸ್ನೇಹಿತರೆ, ಇದೇ ಒಂದು ಲೊಕೇಶನ್ನಲ್ಲಿ ಮೊನ್ನೆ ಹುಡುಗರು ನೀರಿನಲ್ಲಿ ಇಳಿದದ್ದು. ಇದು ಯಾವ ಏರಿಯಾ ಊರು ಬರುತ್ತಣ್ಣ? ಕೊಳ ಅಂತ. ನಮ್ಮ ಬಾಳೆಹೊನ್ನೂರು ಅಲ್ಲ, ಇದು ಕೆರೆ ಇದು ನದಿ ಬಂದು ಭದ್ರಹೊಳೆ. ಮೊನ್ನೆ ಎಷ್ಟು ಗಂಟೆಗೆ ನಡೆದಿತ್ತು ಈ ಘಟನೆ? ನಾವು ಒಂದು ಗಂಟೆಗೆ ಬಂದಿದ್ವಿ. ಮಾವಿನ ಮಡಿ ಎಲ್ಲ ನೋಡಿದ್ವಿ, ಎಲ್ಲಿ ಇರಲಿಲ್ಲ. ಮತ್ತು ಗಾಣ ಹಾಕಕ್ಕಂತ ಬಂದ್ವಿ. ಅಷ್ಟೊತ್ತಿಗೆ ಒಂದು 2-2:30 ಆಯಿತು. ಅಷ್ಟೊತ್ತಿಗೆ ಇವ್ನು ಆಟ ಅಂತ ಹೇಳಿದ್ರು. ಇವ್ರು ಪಾಸ್ ಆಗಿದ್ರು ಆಚೆಗೆ ಪಾಸ್ ಆಗಬೇಕು ಅನ್ನೋ ಫಸ್ಟ್ ಕಾಲ್ ಜಾರಿ ಇನ್ನೇನು ನಾನೇ ಸತ್ತೋದು ಅಂದ್ಕೊಂಡ್ಬಿಟ್ಟಿದ್ದೆ. ಅಷ್ಟೊಂದು ನಾವು ಇನ್ನೊಬ್ರು ಇದ್ದವರು ಕೈ ಕಣ್ಣಾಗಾಯ್ತು ನನಗೆ. ಅವ್ರು ನನ್ನ ಎತ್ತಿ ಮೇಲೆ ಎತ್ಬಿಟ್ರು. ಇನ್ನು ಬಂಡೆ ಮೇಲೆ ಕೂತ್ಕೊಂಡು ಸುಧಾರಿಸ್ಕೊಂತಿರೋ ಇವ್ನು ಆಚೆ ಇದ್ದು ನನಗೆ ಬೈಯಕ್ಕಂತ ಬಂದ್ಬಿಟ್ಟು ನಾನು ಯಾವ ಗುಂಡಿಲಿ ಹೋಗಿ ಅದೇ ಗುಂಡಿ ಬಂದೆ. ಅಲ್ಲಿ ಗೊತ್ತಾಗಿಲ್ಲ ಗುಂಡಿ ಇದೆ ಅಂತ. ಇಷ್ಟಿಷ್ಟು ಕೈ ತೋರಿಸ್ತೀನಿ ನಮ್ಗೆ ಹಿಡಿಯೋಕ್ಕಾಗಿಲ್ಲ. ನಾವು ಆಟಾಡ್ತಾನೆ ನಗಾಡ್ತಾನೆ ಬಂದಿದ್ದೇನೆ ಅಲ್ಲಿಂದ ಬಂದು ಕೈ ತೋರಿಸಿ ಅದು ಬಿಟ್ಟು ತೋರಿಸಿಲ್ಲ. ಕೋಲ್ಡ್ ಉಂಟಾ ನೀರು? ಇಲ್ಲಿ ನೋಡಿ, ಎಲ್ಲ ಬಂದು ಸೈಡಲ್ಲಿ ನೋಡುವ. ಆಯ್ತು ಈ ಕಲ್ಲಿಂದ ಹೋಗಿರೋದು. ಇಲ್ಲಿಂದ ಹೋಗಿದಾ? ಇಲ್ಲಿಂದ ಹೋಗಿದ. ಲಾಸ್ಟ್ ಈಗ ಆ ಕಲ್ಲು ಸಸಿ ಬಂಡೆ ಇದೆಯಲ್ಲ
ಅಲ್ಲಿ ಲಾಸ್ಟ್ ಕೈ ತೋರಿಸಿರೋದು ಅಷ್ಟೇ. ಆ ಲಾಸ್ಟಲ್ಲೇ ಹಾಗಾದ್ರೆ ಇಲ್ಲಿಂದನೇ ಓದಿಸ್ ಸಾಕು ನಾವು ಅಷ್ಟೇ. ಶರಣ ನೀರು ಕೋಲ್ಡ್ ಉಂಟಾ? ಅಲ್ಲಿ ಒಂದು ಬಿಡ್ಬೋದು ಎಲ್ಲರಲ್ಲ ಉಂಡು ಬಿಡ್ಬೋದುಂಡು. ಫ್ರೀ ಆಯ್ತಾ? ಈ ಒಂದು ಲೊಕೇಶನಲ್ಲಿ ಮುಳುಗಿದ್ದರು. ಈಶ್ವರನಿಗೆ ಹುಡುಕ್ತಾ ಇದ್ದಾರೆ ಇಲ್ಲಿ. ಸುಮಾರು ಈಗ ಗಂಟೆ 8:30 ಹೊತ್ತಿಗೆ ಮೃತದೇಹ ಸುಮಾರು ಬಿದ್ದ ಸ್ಥಳದಿಂದ ಒಂದು 150-200 ಮೀಟರ್ ದೂರದಲ್ಲಿ ಸಿಕ್ಕಿರುತ್ತದೆ. ತುಂಬ ಧನ್ಯವಾದಗಳು ಸರಿ. ಸುಮಾರು ಒಂದು 150-200 ಕಿಲೋಮೀಟರ್ ಹತ್ರ ಬಂದಿದ್ದೀರಾ. ಅದು ಒಂದು ಬೆಳಗಿನ ಜಾವ ನನ್ನ ಪ್ರಕಾರ 6 ಗಂಟೆಗೆ ಬಂದಿದ್ದೀರಾ ಅನಿಸುತ್ತೆ. ಆಗಲಿ ಆದಷ್ಟು ಬೇಗ ಬಂದು ನೀವು, ಅದು ಉಚಿತ ಅಂತೇಳಿ ಈಗ ದುಡ್ಡಿನ ದೇಶದಲ್ಲಿ ಉಚಿತವಾಗಿ ಮಾಡಿಕೊಡ್ತೀರಿ ಅಂತೇಳಿ ತುಂಬ ಹೆಲ್ಪ್ ಆಯಿತು. ನಿಮ್ಮಂಥವ್ರು ನಮ್ಮ ಜೊತೆ ಇರೋದು ತುಂಬ ಖುಷಿ. ಥ್ಯಾಂಕ್ ಯು. ನಿಮ್ಮ ವೀಡಿಯೋಗಳನ್ನೆಲ್ಲ ತುಂಬ ನೋಡಿದ್ದೀವಿ. ಹಾಗೆ ಯೂಟ್ಯೂಬ್ ಚಾನಲ್ ಸಮೇತ ಇದೆ, ಪುನಃ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗ ಸಪೋರ್ಟ್ ಮಾಡಿ. ಆದಷ್ಟು ಇಂಥ ನಮ್ಮ ಸಮಾಜದಲ್ಲಿ ಇರೋದಂತ ತುಂಬ ಖುಷಿ. ಥ್ಯಾಂಕ್ ಯು ಸರ್. ಸಮಸ್ತ ಬಾಳೆಹೊನ್ನೂರು ಜನತೆ ಪ್ರಕಾರ ಕಡೆಯಿಂದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಈಗ 1 ಗಂಟೆ ಆಯ್ತು ಮೇಲೆ 8:20 ಅಂತ. ಈಶ್ವರ್ ಮಲ್ಪೆ ಅವರ ಹೆಚ್ಚಿನ ವೀಡಿಯೋಸ್ಗಳನ್ನು ನೀವೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ. ಅವ್ರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಹ ನೀವು ನೋಡ್ತಾ ಇರ್ತೀರಿ. ಅವರಿಗೆ ಆದಷ್ಟು ಸಪೋರ್ಟ್ ಮಾಡಿ, ಅವರ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತೇನೆ. ಧನ್ಯವಾದ.